ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಮತ್ತೊಮ್ಮೆ ಕಮಿಷನ್ ಹಾವಳಿ, ಕಮಿಷನ್ ದಾಳಿಗೆ, ಕಮಿಷನ್ ಬಗ್ಗೆ ಸದ್ದು ನಡೀತಾ ಇದೆ. ಕಾಂಗ್ರೆಸ್ನಲ್ಲೂ 40, 45, 50, 60 ಮನುಷ್ಯ ಬಂದಾಗ ಆರೋಪ ಮಾಡ್ತಾ ಇದ್ದಾರೆ. ಇರಲಿ, ಬಟ್ ಇವತ್ತು ಆರೋಪ ಮಾಡುತ್ತಿರುವಂಥವ್ರು ಯಾರಪ್ಪ ಅಂತಂದ್ರೆ ಗುತ್ತಿಗೆದಾರ ಸಂಘದವರು, ಗುತ್ತಿಗೆದಾರ. ಇಲ್ಲಿ ಯಾವುದೂ ಕಮಿಷನ್ದ ಆಗ್ತಾ ಇಲ್ಲ, ಕಮಿಷನ್ ಜೋರು ನಡೀತಾ ಇದೆ ಅಂತ ಅವ್ರು ಪತ್ರನೂ ಬರೆದಿದ್ದಾರೆ. ವಿಶೇಷವಾಗಿ ಅವರು ಪತ್ರ ಬರೆದಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ, ಸಣ್ಣ ನೀರಾವರಿ ಮತ್ತು ಸಚಿವ NS ಬೋಸರಾಜ್ ಅವರಿಗೆ ಏಪ್ರಿಲ್ 3ರಂದು ಪತ್ರ ಬರೆದ, ಇದು ನಿಲ್ಲಿಸ್ರಿ, ನಮ್ಮ ಏನಪ್ಪ ಕಾಂಟ್ರಾಕ್ಟ್ ದುಡ್ಡು ಹಾಕಿದ್ದೀವಿ ನಾವು, ಅದು ವಾಪಸ್ ಕೊಟ್ಟು ಬಿಲ್ ಕೊಡ್ರಿ ಅಂತೇಳಿ. ಬಿಲ್ಗೆ ಮತ್ತು ಗುತ್ತಿಗೆ ಬಿಲ್ ಪಾವತಿ ಮಾಡಬೇಕಾಗಿದೆ ಮತ್ತು ಗುತ್ತಿಗೆ ಸಲುವಾಗಿ ಇವತ್ತು ಮತ್ತೆ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಜ್ಯೇಷ್ಠತೆ ಆಧಾರ ಮೇಲೆ ಕೊಡಬೇಕಾಗಿತ್ತು, ಅದು ಇಲ್ಲ. ಈಗ ಬಲಿಷ್ಠ ಯಾರಿದಾರ ಅವ್ರಿಗೆ LOC ಹಣ ಭರವಸೆ ಪತ್ರ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇದ್ದಂಗೆ ಅದು ಕೊಡ್ರಿ ನಮಗೆ, ಅವ್ರು ದುಡ್ಡಿದವ್ರು ಎಷ್ಟೇ ಕೊಡ್ತಾಯಿದ್ರಿ, ಬಲಾಢ್ಯರಿಗೆ ಕೊಡ್ತಾಯಿದ್ರಿ ಅಂಥೇಳಿ ಆರೋಪ ಮಾಡ್ತಾಯಿದ್ದಾರೆ ಸಣ್ಣ ಮತ್ತು ಮಧ್ಯಮ ಈ ನಮ್ಮ ಗುತ್ತಿಗೆದಾರರು. ಅದರ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಸೀರಿಯಸ್ ಆಗಿ ಇವತ್ತು ನಮ್ಮದು ಬಗೆಹರಿಸಿದ ವ್ಯವಹಾರ ಅನ್ನೋ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂಗೆ ಇಲ್ಲೇ ನಮ್ದು ಯಾವ ಬಿಲ್ ಹಸ್ತಕ್ಷೇಪ ಮಾಡಿಲ್ಲ ಅನ್ನೋದು ಮಾತು ಕೇಳಿ ಬರ್ತಾ ಇದ್ದ. ನಿಮ್ಗೆ ಅನ್ಯಾಯ ಆಗಿದ್ರೆ ನೀವು ಏನು ಮಾಡ್ರಪ್ಪ ಅಂದ್ರೆ ಲೋಕಾಯುಕ್ತಕ್ಕೋ ಪೊಲೀಸರಿಗೋ ದೂರು ನೀಡ್ರಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನಮ್ಮದೇನಿಲ್ಲಪ್ಪ ಅದ್ರೊಳಗೆ ನಾವು ಇಂದಿಲ್ಲ, ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ಲೋಕಾಯುಕ್ತ ಕೊಡ್ರಿ ಅಂತ ಹೇಳ್ತಾರೆ. CBI ಕೊಡ್ರಿ ಅಂತ ಅವ್ರಿಗೆ ಅಂದಿಲ್ಲ, ಅದು ನೋಡ್ಬೇಕು ಏನು ಅಂತಾರಂತೇಳಿ. ಯಾಕಂದ್ರೆ CBI ಕೊಟ್ಟರೆ ಗೊತ್ತದ ಏನು ಆಗ್ತದೆ ಅಂತೇಳಿ ಅಲ್ಲಿ ಕೊಡಂತ ಅವ್ರಿಗೆ ಅಂದಿಲ್ಲ. ನೀವು ಲೋಕಾಯುಕ್ತ ಕೊಡ್ರಿ ಅಂದಾಗ ಅವರು ಈ ಗುತ್ತಿಗೆದಾರರು ಬುದ್ಧಿವಂತರಿರ್ತಾರೆ, ಅಲ್ಲೇ ಕೊಡ್ಲಿಕ್ಕೆ ಹೋಗ್ತಾರೆ. ಅವರು ಅದನ್ನು ಪಬ್ಲಿಷ್ ಮಾಡಿ ಜನರ ಮುಂದಿಡುವಂಥದ್ದು ಇಲ್ಲ, BJPಗರ ಮುಂದಿಡುವಂಥ ಕೆಲಸವನ್ನು ಮಾಡ್ತಾರೆ ನಿಶ್ಚಿತವನ್ನ. ಯಾಕೆ ಒಂದು ಈಗ ವಿಷಯ ಬೇಕಾಗಿದೆ BJPಗರಿಗೆ. ಮೊನ್ನೊಂದು ಆತ್ಮಹತ್ಯೆ ಪ್ರಕರಣ ಆಯಿತು, ಅದನ್ನ ಕೆಲವು ತಪ್ಪುಗಳದು ಕಾಂಗ್ರೆಸ್ನಿಂದ, ಅವೆಲ್ಲ ವಿಷಯಗಳು ಇಟ್ಕೊಂಡು ಇವತ್ತು ನಿಧಾನಕ್ಕೆ ಚೇತರಿಸ್ಕೊಳ್ತಿರುವಂಥ BJP ಇದ್ದಿದ್ದು ಈಗ ಮತ್ತಿದು ಹೊಸದು ಸದ್ದು